ಸೌಜನ್ಯ. ಇವತ್ತಿನ ದಿನ ಯಾವುದೇ ಒಂದು ಸರ್ಜರಿ ಮಾಡಿಸಿದ್ರು ಸೇಫ್ಟಿ, ಪ್ರಿಸಿಷನ್ ಅಂಡ್ ಫಾಸ್ಟರ್ ರಿಕವರಿ ಟು ನಾರ್ಮಲ್ ಲೈಫ್ ತುಂಬಾ ಇಂಪಾರ್ಟೆಂಟ್. ಇವತ್ತು ಆನ್ ದ ಶೋ ಲೆಟ್ಸ್ ಟಾಕ್ ಎವ್ರಿಥಿಂಗ್ ಅಬೌಟ್ ಆರ್ಥೋ. ಸೊ ಆರ್ಥೋ ಅಂತಿದ್ದ ಹಾಗೆ ನಮಗೆ ಲಿಮಿಟೆಡ್ ನಾಲೆಜ್ ಮಾತ್ರನೇ ಇರುತ್ತೆ, ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಮೂಳೆಗಳು ಅಷ್ಟು ಮಾತ್ರನೇ ಗೊತ್ತು. ಬಟ್ ಬೋನ್ಸ್, ಜಾಯಿಂಟ್ಸ್, ಲಿಗಮೆಂಟ್ಸ್, ಟೆಂಡನ್ಸ್, ಮಸಲ್ಸ್ ಆ್ಯಂಡ್ ನರ್ವ್ಸ್ ಇಷ್ಟು ಕೂಡ ಆರ್ಥೋ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂತ ನಿಮಗೆ ಗೊತ್ತಿರಲಿ. ಬೈ ದ ವೇ, ಫ್ರ್ಯಾಕ್ಚರ್ ಇರಬಹುದು, ಆರ್ಥ್ರೈಟಿಸ್ ಇರಬಹುದು, ಅಥವಾ ಸ್ಪೋರ್ಟ್ಸ್ ಇಂಜುರಿ ಇರಬಹುದು, ಈ ಎಲ್ಲ ಕಂಡೀಷನ್ಸ್ನ ಅಫೆಕ್ಟ್ ಮಾಡುವಂಥ ಮೂವ್ಮೆಂಟ್ನ ಟ್ರೀಟ್ ಮಾಡುವಂಥ ಒಂದು ಬ್ರಾಂಚ್ ಆಫ್ ಮೆಡಿಸಿನ್, ಆ್ಯಂಡ್ ದಟ್ ಇಸ್ ಆರ್ಥೋಪೆಡಿಕ್. ಸೊ ಆರ್ಥೋಪೆಡಿಕ್ಸ್ ಅಂತ ಬಂದಾಗ ಇಟ್ ಮ್ಯಾನೇಜಸ್ ಎವ್ರಿಥಿಂಗ್ ಫ್ರಮ್ ಬರ್ತ್ ಡಿಫೆಕ್ಟ್ಸ್ ಇಂದ ಹಿಡಿದು ಟ್ರಾಮಾ ಟು ಡಿಜೆನರೇಟಿವ್ ಇಶ್ಯೂಸ್. ಸೊ ಇವತ್ತು ನನ್ನ ಜೊತೆ ಅ ಡೆಡಿಕೇಟೆಡ್ ಆರ್ಥೋಪೆಡಿಕ್ ಸರ್ಜನ್, 2 ದಶಕಗಳ ಅನುಭವ ಇವರಿಗಿದೆ ವೆನ್ ಇಟ್ ಕಮ್ಸ್ ಟು ನೀ ರಿಪ್ಲೇಸ್ಮೆಂಟ್ ಆ್ಯಂಡ್ ರೊಬೋಟಿಕ್ ನೀ ಆ್ಯಂಡ್ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರೀಸ್. ಇದು ಇವರ ಏರಿಯಾ ಆಫ್ ಎಕ್ಸ್ಪರ್ಟೀಸ್. ಇವತ್ತು ನನ್ನ ಜೊತೆಗೆ ಆನ್ ವಾಯ್ಸ್ ಆಫ್ ಬೆಂಗಳೂರು ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ರಾಹುಲ್ ಪುರಿ ಅವರಿದ್ದಾರೆ. ಜಯನಗರಲ್ಲಿರುವಂತಹ ಅಪೋಲೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಸರ್ ಸಿಗ್ತಾರೆ ಕನ್ಸಲ್ಟೇಷನ್ಗೆ, ಆ್ಯಂಡ್ ಆಲ್ಸೋ ಶೇಷಾದ್ರಿಪುರಮಲ್ಲಿರುವಂಥ ಎ ಸ್ಟಾರ್ ಸ್ಪೆಷಲಿಸ್ಟ್ ಕ್ಲಿನಿಕಲ್ಲಿ. ಹಲೋ ಸರ್, ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. Very happy to be associated with you. ಮೈ ಪ್ಲೆಷರ್ ಡಾಕ್ಟರ್. ಸೊ ನಿಮ್ಮ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಇಸ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಅಲ್ಲಿಂದಾನೇ ಪ್ರಾರಂಭ ಮಾಡೋಣ ಅಂತ. ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಟೋಟಲ್ ನೀ ಆರ್ಥ್ರೋಪ್ಲಾಸ್ಟಿ ಅಂತ ಕರಿಬಹುದಾ? ಹೌದು. ಓಕೆ. ಸೊ ಡ್ಯಾಮೇಜ್ಡ್ ನೀ ಜಾಯಿಂಟ್ ಸರ್ಫೇಸಸ್ನ ಇದು ರಿಪ್ಲೇಸ್ ಮಾಡುತ್ತೆ ವಿತ್ ಆರ್ಟಿಫಿಷಿಯಲ್ ಪ್ರಾಸ್ಥೆಟಿಕ್ ಪಾರ್ಟ್ಸ್. ಕರೆಕ್ಟ್. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಇದು ತುಂಬ ನೋವಿದ್ದು ನಾರ್ಮಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋರಿಗೆ ಆ ನೋವನ್ನು ಹೋಗಿಸತ್ತೆ ಒಂದು, ಆ್ಯಂಡ್ ಮೊಬಿಲಿಟಿನ ವಾಪಸ್ ಕೊಡುತ್ತೆ, ರೈಟ್? ಸೊ ಆರ್ಥ್ರೈಟಿಸಿಂದ ಇರಬಹುದು, ಇಂಜುರಿಯಿಂದ ಜಾಸ್ತಿ ನಾವು ನೋಡ್ತೀವಿ. ಬಟ್ ನನ್ನ ಮೊದಲ ಪ್ರಶ್ನೆ, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಸೊ ಒಂದು ನೀ ರಿಪ್ಲೇಸ್ಮೆಂಟ್ ಸರ್ಜರಿನ ನೀವು ಯಾರಿಗಾದರೂ ಸಜೆಸ್ಟ್ ಮಾಡ್ತಿದ್ದೀರಾ ಅಂದರೆ ಆ್ಯಸ್ ಅ ಫೈನಲ್ ಆಪ್ಷನ್, ಒಂದಷ್ಟು ವರ್ಷಗಳ ಕಾಲ ಆ ವ್ಯಕ್ತಿ ಒಂದಷ್ಟು ವಿಷಯಗಳನ್ನ ಇಗ್ನೋರ್ ಮಾಡಿನೇ ಅಲ್ಲಿಗೆ ಬಂದಿರ್ತಾರೆ. ಆ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ. ಸೊ ಆರ್ಥ್ರೈಟಿಸ್ ಅಲ್ಲಿ ನಾವು ಬ್ರಾಡ್ಲಿ ಹೇಳಬೇಕಂದ್ರೆ 2 ಥರದ ಆರ್ಥ್ರೈಟಿಸ್ಗಳು ಇರುತ್ತೆ. ಒಂದು ನಾವು ಪ್ರೈಮರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಅದು ಸೌದ್ ಹೋಗುವ ತೊಂದರೆ. ವಯಸ್ಸಿಂದ ಬರ್ತಾ ಬರ್ತಾ ಕೀಲ್ಗಳು ಸೌದ್ ಹೋಗ್ಬಿಡತ್ತೆ. ಸೊ ಫಸ್ಟು ಸೌದ್ ಹೋಗೋದು ಅರ್ಥ ಏನಂದ್ರೆ ನಮಗೆ ಅರ್ಥ ಆಗಬೇಕು. ಸೊ ಸೌದ್ ಹೋಗೋದು ಏನಂದ್ರೆ ಕಾರ್ಟಿಲೇಜ್ ಅಂತ ಅಂಶ ಮಧ್ಯದಲ್ಲೇ ಮೂವ್ಮೆಂಟ್ ಆಗೋದು ಎಲ್ಲ ಕೀಲ್ಗಳಲ್ಲಿ. ಸೊ ಮಂಡಿಯಲ್ಲೂ ಹಾಗೇನೆ. ಈಗ ಆ ಕಾರ್ಟಿಲೇಜು ವೇರ್ ಆ್ಯಂಡ್ ಟೈರ್ ಆಗಿ ಅದು ಥಿನ್ನೆಸ್ ಬಂದು ಫುಲ್ ಸೌದ್ ಹೋಗ್ಬಿಡತ್ತೆ. ನಮಗೆ ಆ ಥಿನ್ನೆಸ್ ಸ್ಟಾರ್ಟ್ ಆಗಿದ್ಮೇಲೆ ನೋವು ಗೊತ್ತಾಗೋದು, ಅದ್ರ ಮುಂಚೆ ನಮ್ಗೆ ನೋವು ಸಹ ಗೊತ್ತಾಗೋದಿಲ್ಲ. ಆ್ಯಂಡ್ ಆರ್ಥ್ರೈಟಿಸ್ ಸಿವಿಯರ್ ಆಗಕ್ಕೆ ಕೆಲವರಿಗೆ 5 years, 10 years, 15 years ಇಂದ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತವೆ. ಸೊ ಇದಕ್ಕೆ ನಾವು ಪ್ರೈಮರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇನ್ನೊಂದು ಸೆಕೆಂಡರಿ ಆರ್ಥ್ರೈಟಿಸ್, ಅಂದ್ರೆ ಬೇರೆ ಯಾವ ಕಾರಣದಿಂದ ಅಂದ್ರೆ ಆ ಜಾಯಿಂಟ್ ಅನ್ನ ಸೌದ್ ಹೋಗುತ್ತೆ. ಸೊ ಕೆಲವರಿಗೆ ರುಮಟಾಯ್ಡ್ ಆರ್ಥ್ರೈಟಿಸ್, ಏನೋ ಬ್ಲಡ್ ಅಲ್ಲಿ ಅಂಶಗಳು ಇರೋದರಿಂದ ಕೀಲನ್ನ ಸೌದ್ ಹೋಗುತ್ತೆ. ಕೆಲವರಿಗೆ ಪೋಸ್ಟ್ ಟ್ರಾಮ್ಯಾಟಿಕ್ ಆರ್ಥ್ರೈಟಿಸ್, ನೀವು ಹೇಳಿದ್ರಿ ಇಂಜರಿ ಆದ್ಮೇಲೆ ಅದನ್ನ ಜಾಯಿಂಟ್ ಅನ್ನ ಸೌದ್ ಹೋಗೋದು. ಕೆಲವರಿಗೆ ಗೌಟ್ ಅಂದ್ರೆ ಯೂರಿಕ್ ಆಸಿಡ್ ಬಾಡಿಯಲ್ಲಿ ಜಾಸ್ತಿ ಆಗಿ ಯೂರಿಕ್ ಆಸಿಡ್ ಕೀಲ್ ಒಳಗೆ ಡಿಪಾಸಿಟ್ ಆಗಿ ಅದು ಆರ್ಥ್ರೈಟಿಸ್ ಬರೋದು. ಸೊ ಇವೆಲ್ಲ ಕಂಡೀಷನ್ಸ್ ಇಂದ ಸಹ ಆರ್ಥ್ರೈಟಿಸ್ ಆಗುತ್ತೆ. ಅದಕ್ಕೆ ನಮ್ಗೆ ಕಾರಣ ಗೊತ್ತು, ಯಾವ ಕಾರಣದಿಂದ ಆರ್ಥ್ರೈಟಿಸ್ ಆಗಿದೆ ಅಂತ. ಸೊ ಫಸ್ಟ್ ಅಲ್ಲಿ ಏನಾಗುತ್ತೆ, ಕೆಲವರಿಗೆ ಜಾಸ್ತಿ ನಡೆದ ಮೇಲೆ ನೋವು ಬರುತ್ತೆ, ಜಾಸ್ತಿ ಮೆಟ್ಲು ಹತ್ತೋದು ಇಳಿಯೋದು ಮಾಡಿದ್ರೆ ನೋವು ಬರುತ್ತೆ, ಜಾಸ್ತಿ ಕೆಳಗೆ ಕೂತ್ಕೊಂಡು ಜಕಲ್ ಬಕಲ್ ಹಾಕೊಂಡ್ರೆ ನೋವು ಬರುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಈ ತರ ಸಿಂಪ್ಟಮ್ಸ್ ಬರುತ್ತೆ ಪೇಷಂಟ್ಸ್ಗೆ. ಓಕೆ. ಅಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನ ಇಗ್ನೋರ್ ಮಾಡಿರ್ತಾರೆ. ಅಂಡ್ ಆರ್ಥ್ರೈಟಿಸ್ ಇದ್ದಾಗ ಅದನ್ನ ಹೇಗೆ ಬೆಟರ್ ಮಾಡ್ಕೋಬಹುದು ಅಂದ್ರೆ ಲೈಫ್ ಸ್ಟೈಲ್ನ ಅನ್ನೋದ್ರತ್ತ ಗಮನ ಹರಿಸದೆ ಫೈನಲಿ ಐ ಥಿಂಕ್ ಇಟ್ ವಿಲ್ ಲೀಡ್ ದೆಮ್ ಟು ದಿಸ್. ಕರೆಕ್ಟ್. ಸೊ ಈಗ ಈ ಸಿಂಪ್ಟಮ್ಸ್ ಅನ್ನ ಫಸ್ಟ್ ಆಗಿ ಬಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟು ಕನ್ಸಲ್ಟ್ ಸ್ಪೆಷಲಿಸ್ಟ್. ಅಂದ್ರೆ ಅವ್ರು ನಿಮಗೆ ಈಗ ಇನ್ಫಾರ್ಮೇಶನ್ ನಮಗೆ ಬಹಳ ಈಸಿಯಾಗಿ ಅವೈಲೇಬಲ್ ಇದೆ. ಗೂಗಲ್ ಇದೆ, ಚಾಟ್ GPT, AI ಎಂಜಿನ್ಸ್ ಎಲ್ಲ ಸಿಂಪ್ಟಮ್ಸ್ ಹಾಕೊಂಡ್ರೆ ಏನ್ ತೊಂದರೆ ಇರಬಹುದು ಅಂತ ಅದು ನಮ್ಗೆ ಹೇಳತ್ತೆ, ಅದಕ್ಕೆ ಏನ್ ಮೆಷರ್ಸ್ ತಗೋಬಹುದು ಅಂತ ಹೇಳತ್ತೆ. ಬಟ್ ಎಲ್ಲ ಮೆಷರ್ಸ್ ಎಲ್ಲರಿಗೂ ಅಪ್ಲಿಕೇಬಲ್ ಇರೋದಿಲ್ಲ. ಸೊ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ ರೀಸನ್ಸ್ ಇಂದ ಇದಾಗ್ತಾ ಇದೆ ಅಂದ್ರೆ, ಪ್ರೈಮರಿ ಆರ್ಥ್ರೈಟಿಸ್ ಅನ್ನ ನಾವು ನೋಡಿದ್ರೆ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್, ಅಂದ್ರೆ ಜೀವನ ಶೈಲಿಯಿಂದ ಆ ತರ ತೊಂದರೆ ಆಗಿರೋದು. ಸೊ ಪರ್ಟಿಕ್ಯುಲರ್ ಪರ್ಸನಿಗೆ ಯಾವ ಲೈಫ್ ಸ್ಟೈಲ್ ಇದನ್ನ ಎಫೆಕ್ಟ್ ಆಗ್ತಾ ಇದೆ ಅದು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಕೆಲವರು ಇರ್ತಾರೆ ಒಬೀಸ್ ಇರ್ತಾರೆ, ಅವ್ರಿಗೆ ಕೆಲವರಿಗೆ ಅಭ್ಯಾಸಗಳು ಇರತ್ತೆ, ಕೆಳಗೆ ಕೂತ್ಕೊಂಡು ಕೆಲಸ ಮಾಡೋದು, ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಕೆಲಸಗಳು ಮಾಡೋದು ಅವ್ರಿಗೆ ಆಗತ್ತೆ. ಕೆಲವರಿಗೆ ಬೈ ಡೆವಲಪ್ಮೆಂಟ್ ಅಂದರೆ ಅಡಾಲಸೆಂಟ್ ಟೈಮಲ್ಲೇ ಕಾಲ್ ಶೇಪ್
ಅದು ನಾರ್ಮಲ್ ಥರ ಇರಲ್ಲ, ನಾವು ಬೋ ಲೆಗ್ಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೂ ಈ ಥರ ತೊಂದರೆ ಬರುವ ಚಾನ್ಸಸ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಆ್ಯಂಡ್ ಆಲ್ಸೋ ಐ ಥಿಂಕ್ ಇನಿಷಿಯಲಿ ನೀವು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ಗಳನ್ನು ಪ್ರಿಫರ್ ಮಾಡ್ತೀರಾ ಫಾರ್ ಎನಿ ಪೇಷಂಟ್ ಫಾರ್ ದಟ್ ಮ್ಯಾಟರ್. ಅದು ಫೇಲ್ ಆದಾಗಷ್ಟೇ ನೀ ರಿಪ್ಲೇಸ್ಮೆಂಟ್ ವರ್ಗೂ ಅದು ಬರುತ್ತೆ ಅಲ್ವಾ? ವಾಟ್ ಆರ್ ದೀಸ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಡಾಕ್ಟರ್? ಸೊ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಅಲ್ಲಿ ನಂಬರ್ 1 ಇಸ್ ವೇಟ್ ಮ್ಯಾನೇಜ್ಮೆಂಟ್. ಸೊ ವೇಟನ್ನು ಸ್ವಲ್ಪ ಈವನ್ 4-5 ಕಿಲೋಗ್ರಾಮ್ ರಿಡಕ್ಷನ್ ಇನ್ ಬಾಡಿ ವೇಟ್ ಭಾಳನೇ ಎಫೆಕ್ಟ್ ಆಗುತ್ತೆ. ಈಗ ನಾವು ಮೆಟ್ಲು ಹತ್ತೋದು ಇಳಿಯೋವಾಗ ಆಲ್ಮೋಸ್ಟ್ 2 to 3 times ಬಾಡಿ ವೇಟ್ ಲೋಡ್ ಒಂದು ಮಂಡಿ ಮೇಲೆ ಬೀಳುತ್ತೆ. ಸೊ ಬಾಡಿ ವೇಟ್ ಅನ್ನ 2-3 kilos ಸಹ ಕಡಿಮೆ ಆದರೂ ಆಲ್ಮೋಸ್ಟ್ 8 to 10 kg ಲೋಡ್ ಮಂಡಿ ಮೇಲೆ ಕಡಿಮೆ ಆಗ್ಬೋದು. ಸೊ ಅದರಿಂದ ಸಹ ಸಾಕಷ್ಟು ಪೇಷಂಟಿಗೆ ಅರ್ಲಿ ಸ್ಟೇಜಸ್ ಅಲ್ಲಿ ರಿಲೀಫ್ ಆಗುತ್ತೆ. ಇನ್ನೊಂದು ನಾವು ವ್ಯಾಯಾಮ, ಅಂದರೆ ವ್ಯಾಯಾಮದಲ್ಲಿ ಜನರಲಿ ನಾವು ಹೇಳಿದ್ರೆ ನಾನು ಸ್ಟ್ರೆಚಿಂಗ್ ಮಾಡ್ತೀನಲ್ವಾ, ಸ್ಟ್ರೆಚಿಂಗಿಂದನೂ ಕಡಿಮೆ ಆಗತ್ತಲ್ವಾ, ಆ ಥರ ಅಲ್ಲ. ಸೊ ಸ್ಪೆಸಿಫಿಕ್ ಮಸಲ್ ಸ್ಟ್ರೆಂಥನಿಂಗ್ ಅಂತ ನಾವು ಹೇಳ್ತೀವಿ, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಅಂತ ನಾವು ಹೇಳ್ತೀವಿ. ಸೊ ಬರೀ ಮಂಡಿಗಲ್ಲ, ಸೊ ಥೈ ಮಸಲ್ಸು, ಹಿಪ್ ಮಸಲ್ಸ್, ಕೋರ್ ಮಸಲ್ಸ್ ನಾವು ಹೇಳ್ತೀವಿ. ಸೊ ಈ 3 ಟೈಪ್ ಮಸಲ್ಸನ್ನು ನಾವು ಸ್ಟ್ರೆಂಥನ್ ಮಾಡಿದ್ರೆ ಮಂಡಿ ಸ್ವಲ್ಪ ಆಫ್ಲೋಡ್ ಆಗೇ ಆಗುತ್ತೆ. ಇನ್ನೊಂದು ನಾವು ಆಕ್ಟಿವಿಟಿ ಲಿಮಿಟ್ ಮಾಡೋಕ್ಕೆ ಹೇಳ್ತೀವಿ. ಯಾವ ಆಕ್ಟಿವಿಟೀಸ್ ಜಾಸ್ತಿ ಸ್ಟ್ರೇನ್ ಕೊಡ್ತಾ ಇದೆ ಮಂಡಿ ಮೇಲೆ ಅದನ್ನು ಲಿಮಿಟ್ ಮಾಡೋಕ್ಕೆ ಹೇಳ್ತೀವಿ. ಸೊ ಈ 3ರಿಂದ ಏನಾಗುತ್ತೆ, ಜಾಯಿಂಟ್ ಅನ್ನ ನ್ಯಾಚುರಲ್ ಆಗಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಅಂದ್ರೆ ನಾವು ಏನು ಮಾಡಿರ್ಲಿಲ್ಲ ಅಂದ್ರೆ ಅನ್ಕೊಳ್ಳಿ, ಅಂದ್ರೆ ಆರ್ಬಿಟ್ರರಿ ಹೇಳ್ತಾ ಇದ್ದೀನಿ, 5 years ಬಂದ್ರೆ ಇವೆಲ್ಲ ಪ್ರಿಕಾಷನ್ಸ್ ಫಾಲೋ ಮಾಡಿದ್ರೆ ಮೇ ಬಿ 8 to 10 years ಆರಾಮಾಗಿ. ಸೊ ಇದು ಬಹಳ ಮುಖ್ಯ, ಯಾಕೆಂದ್ರೆ ನಾವು ಫೈನಲ್ ಆಗಿ ಅಂದರೆ ನಮಗೆ ಹೋಪ್ ಇರುತ್ತೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದು ಬೇಡ ಅಂತ. ಸೊ ಬಟ್ ಮಾಡಲೇಬೇಕಂದ್ರೆ ಅಟ್ಲೀಸ್ಟ್ ಒಂದು 60-65 ವಯಸ್ಸುವರೆಗೆ ಮಾಡಿದರೆ ಪರವಾಗಿಲ್ಲ. ಈಗ ಸೇಮ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವು ಅರ್ಲಿ 50s ಇಲ್ಲ ಅಂದರೆ 40s ಮಾಡಬೇಕಂದ್ರೆ ಭಾಳನೇ ಕಷ್ಟ, ಯಾಕೆಂದರೆ ಜಾಯಿಂಟಿಗೆ ಲೈಫ್ ಇರುತ್ತೆ. ಮೇ ಬಿ ನಾವು ಹಾಕಿರುವ ಜಾಯಿಂಟ್ ಸಹ ಓವರ್ ಟೈಮ್ ಸೌದ್ ಹೋಗುತ್ತೆ. ಸೊ ಮೇ ಬಿ ಒಂದು 18, 20, 25 years ಮ್ಯಾಕ್ಸಿಮಮ್ ಬರುತ್ತೆ. ಈಗ ನಾವು 45 years ಮಾಡಿಕೊಂಡ್ರೆ ಅದೇ ಸೇಮ್ ಜಾಯಿಂಟ್ ಅಂದ್ಕೊಳ್ಳಿ 65 ಮತ್ತೆ ಆಪರೇಷನ್ ಮಾಡಬೇಕಂದ್ರೆ ಪೇಷಂಟಿಗೆ ಸರಿ ಇರಲ್ಲ. ಸೊ ಆದಷ್ಟು ಇದನ್ನ ಬೇಗ ಕಂಡು ಹಿಡಿದು ಪ್ರಿವೆಂಟಿವ್ ಮೆಜರ್ಸ್ ಅನ್ನ ಬೇಗ ಸ್ಟಾರ್ಟ್ ಮಾಡಿದ್ರೆ ಹೋಪ್ಫುಲಿ ನಾವು ಅವಾಯ್ಡ್ ಮಾಡ್ಬೋದು, ಇಲ್ಲಾಂದ್ರೆ ಅಟ್ಲೀಸ್ಟ್ 2 ಸರ್ಜರಿ ಬದಲಿ 1 ಸರ್ಜರಿಯಲ್ಲಿ ಮ್ಯಾನೇಜ್ ಮಾಡ್ಬೋದು ಅಂತ. ಸೊ ಈ ಅಡ್ವೈಸ್ ಏನಾದರೂ ಪೀಪಲ್ ಅಬವ್ 40ಗೆ ಅಂಡ್ ಬಿಲೋ 40ಗೆ ಚೇಂಜ್ ಆಗುತ್ತಾ? ಡೆಫಿನೆಟ್ಲಿ. ಸೊ ನೋಡಿ, ಬಿಲೋ 40 ಅಲ್ಲಿ ಏನಿರುತ್ತೆ, ಜನರಿಗೆ ಇನ್ ಜನರಲ್ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ, ಅವ್ರಿಗೆ ಮಸಲ್ ಮಾಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅವರಿಗೆ ಅಂಥದ್ದು ಮೇಜರ್ ಪ್ರಿಕಾಷನ್ಸ್, ಆಫ್ಕೋರ್ಸ್ ಇಂಜರಿ ರಿಲೇಟೆಡ್ ಏನಾದರೂ ಇದ್ದರೆ ಬೇರೆನೇ ವಿಷಯ, ಬಟ್ ಜನರಲ್ ಆಗಿ ಅಂಥದ್ದು ಪ್ರಿಕಾಷನ್ಸ್ ಬೇಕಾಗಿರಲ್ಲ. ಅವರು ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲನ್ನು ನಡೆದ್ರೆ ಸಾಕು. ಬಟ್ 40 ಆದಮೇಲೆ ಇವರನ್ನ ನಾವು ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಬಟ್ ಈಗ ನೀವು ನೋಡಿದರೆ ಆ ಓಲ್ಡ್ ಏಜ್ is not 40, it is 60, maybe 70. ಈಗ ಜನರಿಗೆ at 70 also you say that you are geriatric age group ಅಂತ ಹೇಳಿದ್ರೆ, no, I am not geriatric age group, I am as active as someone who's 40 ಅಂತ ಹೇಳ್ತಾರೆ. ಸೊ these preventive things 40 ಆದಮೇಲೆ ಸ್ಪೆಷಲಿ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು, ಜನರಿಗೆ ಅನ್ಸತ್ತೆ ಇಲ್ಲ ನಾನು ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತೀನಿ, ಕ್ರಾಸ್ ಟ್ರೈನರ್ ಮೇಲೆ ವಾಕ್ ಮಾಡ್ತೀನಿ. ಸೊ ಒಂದ್ಸಲ ಮಂಡಿಯಲ್ಲಿ ತೊಂದರೆ ಬಂತಂದರೆ ಇವೆಲ್ಲ ಲಿಮಿಟ್ ಮಾಡಿದರೆ ಒಳ್ಳೆಯದು. ಅಂದರೆ ಕಂಪೇರ್ ಮಾಡಿದರೆ ಔಟ್ಡೋರ್ ವಾಕಿಂಗ್ is better than treadmill walking. Outdoor cycling is better than stationary cycling and cross trainer. So ಇವೆಲ್ಲ ಸ್ಮಾಲ್ ಟಿಪ್ಸ್ ಇದಾವೆ. ಅಂದರೆ ಅದು ಪೇಷಂಟ್ಸಿಗೆ ಅರ್ಥ ಆಯ್ತಂದ್ರೆ ಇಟ್ ಇಸ್ ವೆರಿ ಗುಡ್. ಸೇಮ್ ವರ್ಕೌಟ್ ಬಟ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಇಂಟೆನ್ಸಿಟಿ ಎಷ್ಟಿರಬೇಕು, ತುಂಬ ಮ್ಯಾಟರ್ ಆಗುತ್ತಲ್ವಾ? ಓಕೆ. ಆ್ಯಂಡ್ ಹೆಸರೇ ಹೇಳೋ ಹಾಗೆ ನೀ ರಿಪ್ಲೇಸ್ಮೆಂಟ್. ಸೊ ಅಲ್ಲಿ ಹೆಸರಲ್ಲಿ ರಿಪ್ಲೇಸ್ಮೆಂಟ್ ಇರೋದ್ರಿಂದ ಜನರಲ್ ಪರ್ಸೆಪ್ಷನ್ ಏನಂದ್ರೆ ರಿಪ್ಲೇಸ್ ಮಾಡ್ತಾರೆ ಎಂಟೈರ್ ನೀನಾ ಈ ಸರ್ಜರಿ ಆದಾಗ. ಇಟ್ ಇಸ್ ಲೈಕ್ ಅನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಸುಮಾರು ಜನ ಅನ್ಕೊಳ್ತಾರೆ, ರೈಟ್? ಸೊ ಇಟ್ ಇಸ್ ನಾಟ್ ದ್ಯಾಟ್. ಅದ್ರ ಬಗ್ಗೆ ಹೋಗ್ತಾ ಫುಲ್ ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಬಟ್ ದೆನ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಇಸ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಆ್ಯಂಡ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ವಾ ಡಾಕ್ಟರ್? ವಾಟ್ ಇಸ್ ದ ಡಿಫ್ರೆನ್ಸ್? ಸೊ ಮಂಡಿಯಲ್ಲಿ ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳಬೇಕಂದ್ರೆ 3 ಕಂಪಾರ್ಟ್ಮೆಂಟ್ಗಳು ಇರುತ್ತೆ. ಓಕೆ. ಸೊ ಒಂದು ಚಿಪ್ಪಿನ ಕೆಳಗೆ ಇರುವ ಭಾಗ, ಅದಕ್ಕೆ ನಾವು ಪಟೆಲೋಫೆಮರಲ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ತೊಡೆ ಮೂಳೆ ಮತ್ತು ಕಾಲ್ ಮೂಳೆ ಮಧ್ಯದಲ್ಲಿ 2 ಕಂಪಾರ್ಟ್ಮೆಂಟ್ಗಳು ಇರುತ್ತೆ. ಒಂದು ಮೀಡಿಯಲ್ ಕಂಪಾರ್ಟ್ಮೆಂಟ್ ಅಂದರೆ ಮಂಡಿ ಇನ್ಸೈಡ್ ಹಾಫ್ ಒಳಭಾಗ, ಆ್ಯಂಡ್ ಲ್ಯಾಟರಲ್ ಕಂಪಾರ್ಟ್ಮೆಂಟ್ ಅಂದರೆ ಮಂಡಿದು ಹೊರಭಾಗ. ಸೊ ಈ 3 ಕಂಪಾರ್ಟ್ಮೆಂಟು
ಕೆಲವರಿಗೆ ಇಂಡಿಪೆಂಡೆಂಟ್ ಆಗಿ ಇನ್ವಾಲ್ವ್ ಆಗಬಹುದು ಆರ್ಥ್ರೈಟಿಸ್ ಅಲ್ಲಿ. ಸೊ ಕಾಮನ್ ಆಗಿ ನಾವು ನೋಡೋದು ಮೀಡಿಯಲ್ ಕಂಪಾರ್ಟ್ಮೆಂಟ್ ಅಂದ್ರೆ ಮಂಡಿ ಒಳಭಾಗ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಬಹುದು. ಸೊ ಬರೀ ಅಲ್ಲೇ ಆರ್ಥ್ರೈಟಿಸ್ ಇದ್ರೆ ಆ ಪೇಷಂಟ್ಸಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಇಂದ ಇಂಪ್ರೂವ್ ಆಗ್ತಾ ಇಲ್ಲ ಅಂದ್ರೆ ವಿ ಕ್ಯಾನ್ ಕನ್ಸಿಡರ್ ಓನ್ಲಿ ಮೀಡಿಯಲ್ ಕಂಪಾರ್ಟ್ಮೆಂಟ್ replacement, which is called partial knee replacement or unicondylar replacement. Okay. So you will decide as to ಯಾರಿಗೆ ಯಾವುದು ಅದು ಬೇಕಾಗುತ್ತೆ ಅಂತ. ಪಾರ್ಷಲ್ ರಿಪ್ಲೇಸ್ಮೆಂಟ್ ಎಲ್ಲರಿಗೂ ಮಾಡಬಹುದು ಆ ತರ ಏನಿಲ್ಲ. ಜನರಲಿ ಯಾರಿಗೆ ತೊಂದರೆ ಸ್ವಲ್ಪ ಅರ್ಲಿ ಏಜ್ ಅಲ್ಲಿ ಬರುತ್ತೆ, ಯಾಕೆಂದ್ರೆ ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಅವರಿಗೆ ರಿಸಲ್ಟ್ಸ್ ನಾವು ಕಂಪೇರ್ ಮಾಡಿದ್ರೆ ಆಕ್ಟಿವಿಟಿ ಸ್ವಲ್ಪ ಜಾಸ್ತಿ ಮಾಡಬಹುದು ಟೋಟಲ್ ನೀ ರಿಪ್ಲೇಸ್ಮೆಂಟಿಗೆ ನಾವು ಕಂಪೇರ್ ಮಾಡಿದರೆ. ಸೊ ಯಂಗರ್ ಪೇಷಂಟ್ಸಿಗೆ ಬರೀ ಆ ಜಾಗದಲ್ಲಿ ಆರ್ಥ್ರೈಟಿಸ್ ಇದ್ದರೆ ಯಾವುದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಇಂದ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದರೆ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ ಓಕೆ. ಆ್ಯಂಡ್ ಯಾವುದೇ ಒಂದು ಹೆಲ್ತ್ ಇಶ್ಯೂ ಅಥವಾ ಒಂದು ವ್ಯಾಕ್ಸಿನ್ ಅಥವಾ ಒಂದು ಸರ್ಜರಿ ಅಂತ ಬಂದಾಗ ಯಾವುದಾದ್ರೂ ಒಬ್ಬ ಪ್ರಾಮಿನೆಂಟ್ ಪರ್ಸ್ನಾಲಿಟಿ ಅದ್ರ ಬಗ್ಗೆ ಮಾತಾಡಿದಾಗ ದೇಶದೆಲ್ಲೆಡೆ ಅದು ಸುದ್ದಿ ಆಗುತ್ತೆ. ಲೈಕ್ ರೀಸೆಂಟ್ಲಿ HPV ವ್ಯಾಕ್ಸಿನ್ ಬಗ್ಗೆ ತುಂಬ ಕೇಳಿದ್ವಿ ನಾವು ಪಾರ್ಲಿಮೆಂಟಲ್ಲಿ ನಮ್ಮ ಸುಧಾಮೂರ್ತಿ ಮೇಡಮ್ ಅವರು ಮಾತಾಡಾದ ನಂತರ. ಈ ರೀತಿ ವೆನ್ ವಿ ಟಾಕ್ ಅಬೌಟ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ 2000 ದ್ಯಾಟ್ಸ್ 25 years ago, ಈ ಇಸ್ವಿನಲ್ಲಿ ನಮ್ಮ ಆಗಿನ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ತಾರೆ ಅವರ ಲೆಫ್ಟ್ ಜಾಯಿಂಟ್ಗೆ. ಕರೆಕ್ಟ್. ಆ್ಯಂಡ್ ಅದಾಗಿ 1 ವರ್ಷದ ನಂತರ 2001ನಲ್ಲಿ ರೈಟ್ ನೀಗೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿನ ಮಾಡಿಸ್ಕೊಳ್ತಾರೆ. ಸೊ ಆವಾಗ ಇದು ಎಷ್ಟು ದೊಡ್ಡ ಸುದ್ದಿ ಆಯಿತು ಅಂದರೆ ಪ್ರತಿ ಮನೆಯಲ್ಲೂ ಎಲ್ಲರೂ ದೇ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಇಟ್. ಈ ಥರದೊಂದು ಆಪ್ಷನ್ ಇದೆಯಾ ಅಂತ. ಬಟ್ ಅವಾಗ ಕಾಸ್ಟ್ ತುಂಬ ಜಾಸ್ತಿ ಇತ್ತು ಆ್ಯಂಡ್ ಇದನ್ನು ಪರ್ಫಾರ್ಮ್ ಮಾಡುವಂಥ ಡಾಕ್ಟರ್ಸ್ಗಳು ಹೆಚ್ಚಾಗಿ ಇರಲಿಲ್ಲ. ನಂಬರ್ 1. ನಂಬರ್ 2, ಪೋಸ್ಟ್ 2014 ಏನಾಗುತ್ತೆ, ಪ್ರೈಸಸ್ ಆಫ್ ಇಂಪ್ಲಾಂಟ್ಸ್ಗಳ ಮೇಲೆ ಆ ಕ್ಯಾಪಿಂಗ್ ಆದಾಗ ಸಾಕಷ್ಟು ಜನರಿಗೆ ಇದು ನಾವು ಮಾಡಿಸ್ಕೋಬಹುದು ಅಫೋರ್ಡಬಲ್ ಅಂತ ಅನಿಸುತ್ತೆ. ಬಟ್ ರಿಯಲ್ ಟರ್ನಿಂಗ್ ಪಾಯಿಂಟ್ 2019 ಬರುತ್ತೆ, ವೆರಿನ್ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಕೂಡ ಇದು ಕವರ್ ಆದಾಗ ಯಾರು ಬೇಕಾದರೂ ಇದನ್ನು ಮಾಡಿಸ್ಕೊಳ್ಬಹುದು ಅಂತ. ಸೊ ಟಾಕಿಂಗ್ ಅಬೌಟ್ ದಿಸ್, ಐ ಥಿಂಕ್ ನೀವು ಅವಾಗ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ತಿದ್ರಿ. ಯು ಹ್ಯಾವ್ ಸಮ್ ಮೆಮೊರೀಸ್ ಅಬೌಟ್ ಇಟ್ ಆಸ್ ವೆಲ್. ಸೊ ಇಫ್ ಯು ಕ್ಯಾನ್ ವಾಕ್ ಅಸ್ ಥ್ರೂ. ಸೊ ಅಂದರೆ ಆ ಟೈಮಲ್ಲಿ ನನಗೆ ಆರ್ಥೋಪೆಡಿಕ್ಸಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಹೇಗಿರುತ್ತೆ, ಮೇ ಬಿ ಇಟ್ ಇಸ್ ದ ಫ್ಯೂಚರ್ ಅಂತ ನಾನು ಯೋಚನೆ ಮಾಡಿಕೊಂಡು ಇದೇ ಫೀಲ್ಡಲ್ಲಿ ಎಂಟರ್ ಆದೆ. ಈಗ ವಾಜಪೇಯಿ ಅವರು ಯಾವಾಗ ಮಾಡಿಸಿದ್ದಾಗ ಅವರಿಗೆ ಸರ್ಜರಿ ಮಾಡಿರುವ ಸರ್ಜನ್ ಅವರು ಡಾಕ್ಟರ್ ಚಿತ್ತರಂಜನ್ ರಾಣಾವತ್ ಅಂತ ನ್ಯೂಯಾರ್ಕಲ್ಲಿ. ಸೊ ಅವರು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಗಾಡ್ ಫಾದರ್. ಅಂದರೆ ಅವರು ಕರೆಂಟ್ಲಿ ನಾವು ಯೂಸ್ ಮಾಡಿರೋ ಟೆಕ್ನಿಕ್ಸ್, ನಾವು ಯೂಸ್ ಮಾಡುವ ಇಂಪ್ಲಾಂಟ್ಸಿಗೆ ಅವರೇ ಡಿಸೈನ್ ಮಾಡಿರೋರು, ನಿರ್ಮಾಣ ಮಾಡೋರು. ಸೊ ಫಾರ್ ಮೀ ಹಿ ಈಸ್ ಲೈಕ್ ಅ ಗಾಡ್. ಅಂದರೆ ಅವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ ನೀ ರಿಪ್ಲೇಸ್ಮೆಂಟನ್ನು ಇವತ್ತಿನ ಸ್ಟೇಜಿಗೆ ಬರೋಕ್ಕೆ. ಐ ಡೋಂಟ್ ಥಿಂಕ್ ಟು ಮೆನಿ ಪೀಪಲ್ ಕ್ಯಾನ್ ಕಂಪೇರ್ ವಿತ್ ಹಿಮ್. ಸೊ ಅವರಿಂದ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ನಾವು ಈ ಥರ ಮಾಡಿದ್ದೀವಿ. ಇನ್ನೊಂದು, ಆ ಕಾಲದಲ್ಲಿ ಯಾವ ಥರ ಟೆಕ್ನಾಲಜಿ ಇತ್ತು ಆ್ಯಂಡ್ ಈ ಕಾಲದಲ್ಲಿ ಯಾವ ಥರ ಟೆಕ್ನಾಲಜಿ ಇದೆ, ಭಾಳನೇ ವ್ಯತ್ಯಾಸ. ಸೊ ಯಾವ ಟೆಕ್ನಿಕ್ಸಿಂದ ನಾವು ಸರ್ಜರಿ ಮಾಡ್ತೀವಿ, ಪೇನ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ಸ್ ಆವಾಗ ಹೇಗಿತ್ತು, ಈಗ ಹೇಗಿದೆ. ಸೊ ಡಿಫ್ರೆನ್ಸ್ ಆಗೇ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ವಾಜಪೇಯಿ ಅವರಿಗೆ ಸರ್ಜರಿ ಆದಮೇಲೆ ಐಡಿಯಲ್ ಆಗಿ ರಿಸಲ್ಟ್ ಸಿಕ್ಕಿಲ್ಲ ಆ್ಯಸ್ ಎಕ್ಸ್ಪೆಕ್ಟೆಡ್. ಏಕೆಂದರೆ ಒಂದು ಅವರು ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಡಿಫಾರ್ಮ್ಡ್ ಆಗಿತ್ತು. ಸೊ ಇನ್ನೊಂದು, ಕೆಲವು ಪೇಷಂಟ್ಸ್ ಕೇಳ್ತಾರೆ, ಸೊ ಅವರು ಮಾಡಿಸ್ಕೊಂಡ್ರು, ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿಲ್ಲ, ನನಗೆ ಸಹ ಆ ಥರ ಆಗತ್ತೆ ಅಂತ ನೀವು ಹೇಗೆ ಹೇಳೋಕ್ಕಾಗತ್ತಾ? ಸೊ ನೋಡಿ, ಸರ್ಜರಿಗೂ ಡೆಫಿನೆಟ್ಲಿ ಲಿಮಿಟೇಷನ್ಸ್ ಇರುತ್ತೆ. ರೈಟ್ ಸರ್ಜರಿ ಅಟ್ ದ ರೈಟ್ ಟೈಮ್ ಈಸ್ ಆಲ್ವೇಸ್ ಬೆಟರ್. ಸೊ ನೀವು ಪೋಸ್ಟ್ಪೋನ್ ಮಾಡ್ತಾ ಲಾಸ್ಟಲ್ಲಿ ಇಲ್ಲ ನನಗೆ ಫಸ್ಟಲ್ಲಿ ಮಾಡಂಗೆ ರಿಸಲ್ಟ್ ಕೊಡಿ ಅಂತ ಹೇಳಿದರೆ ಅದು ನನ್ನ ಪ್ರಕಾರ ಸರಿ ಇರೋದಿಲ್ಲ. ಸೊ ಸ್ವಲ್ಪ ಅದನ್ನು ಪೇಷಂಟ್ ಎಕ್ಸ್ಪೆಕ್ಟೇಷನ್ಸ್, ಇಟ್ ಈಸ್ ಅವರ್ ಜಾಬ್ ಅಂದರೆ ಟು ಮೇಕ್ ದ ಪೇಷಂಟ್ ಅಂಡರ್ಸ್ಟ್ಯಾಂಡ್ ಈ ಥರ ಇರೋದರಿಂದ ಈ ಥರ ಆಗಬಹುದು ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಸೆಟ್ ಆಯ್ತು ಅಂದರೆ ಅವ್ರಿಗೆ ಅರ್ಥ ಆಗತ್ತೆ. ಆಲ್ಸೋ 25 years ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ ಇವತ್ತಿನ ದಿನ ಸಕ್ಸಸ್ ರೇಟ್ಸ್ ಸಿಕ್ಕಾಪಟ್ಟೆ ಜಾಸ್ತಿ. ಡೆಫಿನೆಟ್ಲಿ ಈಗ ಆ ಕಾಲದಲ್ಲಿ ಆಲ್ಮೋಸ್ಟ್ ಐ ವುಡ್ ಸೇ 75 to 80% ಸಕ್ಸಸ್ ರೇಟ್ ಇತ್ತು ಸರ್ಜರಿಗೆ. ನಾವು ಇವತ್ತಿನ ಡೇಟಲ್ಲಿ ನೋಡಿದರೆ ಅಟ್ಲೀಸ್ಟ್ ಲಾಸ್ಟ್ 5 yearsಲ್ಲಿ ಆಲ್ಮೋಸ್ಟ್ 92 to 93%
ಜನರಿಗೆ ನೀ ರಿಪ್ಲೇಸ್ಮೆಂಟಿಂದ ಗುಡ್ ಆರ್ ವೆರಿ ಗುಡ್ ರಿಸಲ್ಟ್ಸ್ ಅಂತ ಬರ್ತಾ ಇದೆ. ಸೊ ಈಗ ರೊಬಾಟಿಕ್ ಟೆಕ್ನಾಲಜಿಯಿಂದ ನಾವು ಪರ್ಸನಲೈಸ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಈಗ ಪರ್ಸನಲೈಸ್ಡ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಒಂಚೂರು ಹೇಳಬೇಕಂದ್ರೆ ಎಲ್ಲರದ್ ಮಂಡಿ ಒಂದೇ ಥರ ಇರೋದಿಲ್ಲ. ಅಂದರೆ ನ್ಯಾಚುರಲ್ ಆಗಿ ನಾವು ನೀ ಫಿನೋಟೈಪ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಹೊಸ ಕ್ಲಾಸಿಫಿಕೇಶನ್ ಥರ ಬಂದಿದೆ. ಅದರ ಪ್ರಕಾರ 9 ಥರದ ಮಂಡಿಗಳು ಇದೆ ನಮ್ಮ ಪಾಪ್ಯುಲೇಷನಲ್ಲಿ. ಅಂದರೆ ನಾರ್ಮಲ್ ಮಂಡಿ ಅಲ್ಲಿ 9 ಥರದ ಮಂಡಿಗಳು ಇದ್ದಾವೆ. ಈಗ ನಾವು ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಮಾಡಿದಾಗ ಈ ಎಲ್ಲ 9 ಥರದ ಮಂಡಿಗೆ ನಾವು 1 ಥರದ ಮಂಡಿ ಮಾಡ್ತಾ ಇದ್ದೀವಿ. ಬಟ್ ನಾವು ರೊಬಾಟಿಕ್ ನೀ ರಿಪ್ಲೇಸ್ಮೆಂಟಲ್ಲಿ ಯಾವ ಥರದ ಮಂಡಿ ಸೌದ್ ಹೋಗುವ ಮುಂಚೆ ಇತ್ತು ಆ ಥರದೇ ಮಾಡಿಕೊಡ್ಬೋದು. ಸೊ ಇದರಿಂದ ಈಗ ಅದ್ರ ಬಗ್ಗೆ ಎಷ್ಟೊಂದು ಡೇಟಾ ಇಲ್ಲ, ಬಟ್ ನೆಕ್ಸ್ಟ್ 5-10 ಇಯರ್ಸಲ್ಲಿ ಅದು ಸಹ ಬರುತ್ತೆ. ಆ್ಯಂಡ್ ನನ್ನ ಪ್ರಕಾರ ಪೇಷಂಟ್ ಸಕ್ಸೆಸ್ ಎಸ್ಪೆಷಲಿ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟಲ್ಲಿ ಮೇ ಬಿ ಒಂಚೂರು ಹೆಚ್ಚಿಗೆ ಇರಬಹುದು. ಮೋರ್ ದೆನ್ 92 to 93%. ಆಲ್ಸೋ ಡಾಕ್ಟರ್, ನೀವು ಆರ್ಥೋಪೆಡಿಕ್ ಸರ್ಜನ್, ಬಟ್ ಇವಾಗ ಸುಮಾರಷ್ಟು ಡಾಕ್ಟರ್ಸ್ನ ಮಾತಾಡಿಸಿ ನನಗೆ ಅರ್ಥ ಆಗಿರೋದೇನೆಂದರೆ, ಆಸ್ ಡಾಕ್ಟರ್ಸ್, ಆಸ್ ಎಕ್ಸ್ಪರ್ಟ್ ಸರ್ಜನ್ಸ್, ನೀವು ಆ ಬೆನಿಫಿಟ್ ಆಫ್ ಡೌಟ್ ಅಂತ ಒಂದಷ್ಟು ಪರ್ಸೆಂಟೇಜ್ ಇಟ್ಕೊಂಡಿರ್ತೀರಾ. ಸೊ ಡಾಕ್ಟರ್ಸು ಒಂದು 90% ಅಂದರೆ ಅದು 95% ಇರುತ್ತೆ, ರೈಟ್? ಡಾಕ್ಟರ್ಸ್ ಒಂದು 70-75% ಅಂದರೆ ಅದೊಂದು 80-85% ಇದ್ದೇ ಇರುತ್ತೆ. ಬಿಕಾಸ್ ನೀವು ನಿಮ್ಮ ಬಿಟ್ಟನ್ನ ಏನೇ ಮಾಡಿದ್ರು ಆ ಪೋಸ್ಟ್ ಸರ್ಜರಿ ರಿಕವರಿಗೆ ನಾವು ಹಾಕಬೇಕಾಗಿರುವಂಥ ಎಫರ್ಟ್ ಇಸ್ ಸೋ ಇಂಪಾರ್ಟೆಂಟ್. ಡೆಫಿನೆಟ್ಲಿ. ಆ್ಯಂಡ್ ವಿಲ್ ಪವರ್ ಡೆಫಿನೆಟ್ಲಿ ಟು ಬೌನ್ಸ್ ಬ್ಯಾಕ್. ಡೆಫಿನೆಟ್ಲಿ. ಸೊ ನೋಡಿ, ಸಕ್ಸೆಸ್ ಆಫ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, there are many factors. ಓಕೆ, ಸೊ ಒಂದು ಏನಂದರೆ ನಾವೆಲ್ಲರೂ ಇಲ್ಲ ಸರ್ಜನ್ನು, ಟೆಕ್ನಿಕು, ಪೇನು, ಕರೆಕ್ಟ್, ಅವೆಲ್ಲ ನಾನು ಅನ್ಕೋತೀನಿ. ಬಟ್ ಐ ಫೀಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಪೇಷಂಟ್ ಮೈಂಡ್ ಸೆಟ್. ಏನಾಗುತ್ತೆ, ಕೆಲವು ಪೇಷಂಟ್ಸಿಗೆ ಸರ್ಜರಿ ಬೇಕಾಗಿಲ್ಲ ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ. ಬಟ್ ಇಲ್ಲ, ನಮ್ಮ ಸ್ಪೌಸ್ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ, ಅವ್ರಿಗೆ ನನ್ನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಸರ್ಜರಿ ಮಾಡಿಸ್ಕೊಳ್ಳಿ, ಅದಕ್ಕೋಸ್ಕರ ನಾ ಮಾಡಿಸ್ತಾ ಇದ್ದೀನಿ ಅಂತ ಆ ಥರ ಇರುತ್ತೆ. ಸೊ ಅಂದರೆ ದಿಸ್ ಇಸ್ ಅ ವೆರಿ ಕಾಮನ್ ಥಾಟ್ ಪ್ರೊಸೆಸ್ ಪೇಷಂಟ್ಸಲ್ಲಿ. ಸೊ ನಾವು ಏನು ನೋಡಿದ್ದೀವಿ, ಪೇಷಂಟ್ಸಿಗೆ ಸರ್ಜರಿಯಿಂದ ನನಗೆ ಬೆನಿಫಿಟ್ ಆಗತ್ತೆ ಆ ಒಂದು ಥಾಟ್ ಮನಸ್ಸಲ್ಲಿದ್ದರೆ ಅವ್ರದ್ದು ರಿಕವರಿ ಚೆನ್ನಾಗಾಗತ್ತೆ. ಈಗ ಇದನ್ನು ಹೇಗೆ ಎಫೆಕ್ಟ್ ಆಗತ್ತೆ ಅದು ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ, ಬಟ್ ಎಫೆಕ್ಟ್ ಆಗತ್ತೆ ಅಂತ ಹೇಳ್ಬೋದು. ಎಸ್. ಆ್ಯಂಡ್ ಆಲ್ಸೋ ಈ ಇಡೀ ವಿಡಿಯೋನ ನೋಡ್ತಾ ಇರಿ, ಬಿಕಾಸ್ ವಿ ವಿಲ್ ಆಲ್ಸೋ ಟಾಕ್ ಅಬೌಟ್ ಪೋಸ್ಟ್ ಸರ್ಜಿಕಲ್ ಕೇರ್ ಹೇಗೆ ತಗೋಬೇಕು ಆ್ಯಂಡ್ ಬಿಫೋರ್ ದ ಸರ್ಜರಿ ನಿಮ್ಮ ಮನಸ್ಥಿತಿಯನ್ನು ಹೇಗೆ ಸೆಟ್ ಮಾಡ್ಕೋಬೇಕು ಎಕ್ಸಾಕ್ಟ್ಲಿ ಅಂತ. ನಿಮ್ಮ ಮತ್ತೊಂದು ಏರಿಯಾ ಆಫ್ ಸ್ಪೆಷಾಲಿಟಿ ಇಸ್ ಹಿಪ್ ರಿಪ್ಲೇಸ್ಮೆಂಟ್ ಅಥವಾ ಹಿಪ್ ಆರ್ಥ್ರೋಪ್ಲಾಸ್ಟಿ. ಸೊ ಇದು ಇಸ್ ಇಟ್ ಅ ಸಿಮಿಲರ್ ಪ್ರೊಸೀಜರ್? ಇನ್ ಅ ವೇ ಎಸ್. ಸೊ ಹೇಗೆ ಮಂಡಿ ಸೌದ್ ಹೋಗಬಹುದು ಆ ಥರ ಹಿಪ್ಪಲ್ಲೂ ಆರ್ಥರೈಟಿಸ್ ಬರುತ್ತೆ. ಅಂದರೆ ಆರ್ಥರೈಟಿಸ್ ಯಾವುದಾದ್ರೇ ಜಾಯಿಂಟ್ ಇರಲಿ ಅದರಲ್ಲಿ ಬರಬಹುದು. ಸೊ ಬಟ್ ಹಿಪ್ ಜಾಯಿಂಟ್ ಆ್ಯಂಡ್ ನೀ ಜಾಯಿಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಜಾಯಿಂಟ್ ರೀತಿಯೇ ಬೇರೆ. ಸೊ ಹಿಪ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಒಂದು ಸಾಕೆಟ್ ಇದೆ ಆ್ಯಂಡ್ ಬಾಲ್ ಇರುತ್ತೆ ಆ್ಯಂಡ್ ಜಾಯಿಂಟ್ ಈ ಎರಡು ಮೂಳೆ ಮಧ್ಯದಲ್ಲಿ ಇರುತ್ತೆ. ಸೊ ಹಿಪ್ ಆರ್ಥರೈಟಿಸ್ ನಮ್ಮ ಪಾಪ್ಯುಲೇಷನಲ್ಲಿ ಅಷ್ಟೊಂದು ಕಾಮನ್ ಆಗಿಲ್ಲ ವೆಸ್ಟಿಗೆ ಕಂಪೇರ್ ಮಾಡಿದರೆ. ಅಂದರೆ ನಮ್ಮ ಪಾಪ್ಯುಲೇಷನಲ್ಲಿ ನೀ ಆರ್ಥರೈಟಿಸ್ ಇಸ್ ಮಚ್ ಮೋರ್ ಕಾಮನ್. ಬಟ್ ನಾವು ನೋಡಲ್ಲ ಅಂತದಿಲ್ಲ, ನಾವು ಕಾಮನ್ ಆಗಿ ನೋಡ್ತೀವಿ. ಸ್ಪೆಷಲಿ ಪೋಸ್ಟ್ ಕೋವಿಡಲ್ಲಿ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ನಾವು ಸಾಕಷ್ಟು ಪೇಷಂಟನ್ನು ನೋಡ್ತಾ ಇದ್ದೀವಿ. ಸೊ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಲ್ಲಿ ಹಿಪ್ ಜಾಯಿಂಟ್ ಬಾಲಲ್ಲಿ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ಅದು ಸಾಕಷ್ಟು ರೀಸನ್ಸಿಂದ ಆಗಬಹುದು, ಬಟ್ ಕೋವಿಡ್ ಆದಮೇಲೆ ಸ್ವಲ್ಪ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ಆ ಬಾಲ್ ಸ್ವಲ್ಪ ಫ್ಲ್ಯಾಟ್ ಆಗಿ ವೇರ್ ಆ್ಯಂಡ್ ಟೈರ್ ಆಗಿ ಹಿಪ್ ಜಾಯಿಂಟ್ ಆರ್ಥರೈಟಿಸ್ ಆಗುತ್ತೆ. ಸೊ ಅದರಲ್ಲೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ನಾವು ಫಸ್ಟ್ ನೋಡ್ತೀವಿ. ಸೊ ಪೇಷಂಟ್ಸಿಗೆ ವೇಟ್ ಕಡಿಮೆ ಮಾಡಿ, ಎಕ್ಸಸೈಸ್ ಮಾಡಿ, ಹಿಪ್ಪಲ್ಲೂ ನೆಲದ ಮೇಲೆ ಕೂರೋದು, ಚಕ್ಕಲ್ ಬಕ್ಕಲ್ ಹಾಕೋದು ಅವಾಯ್ಡ್ ಮಾಡಿ ಅಂತ ನಾವು ಹೇಳ್ತೀವಿ. ಹಿಪ್ ರಿಪ್ಲೇಸ್ಮೆಂಟನ್ನು ನೀ ರಿಪ್ಲೇಸ್ಮೆಂಟಿಗೆ ನಾವು ಕಂಪೇರ್ ಮಾಡಿದ್ರೆ ರಿಕವರಿ ಇಸ್ ಲಿಟಲ್ ಫಾಸ್ಟರ್. ಹಿಪ್ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ವಾಸ್ voted the surgery of the last century. 1900 to 2000 ಅಲ್ಲಿ ಹಿಪ್ ರಿಪ್ಲೇಸ್ಮೆಂಟ್ ವಾಸ್ voted the most successful surgery of the century. ಬಿಕಾಸ್ ಯಾವ ಥರ ಪೇಷಂಟ್ ಲೈಫ್ ಸ್ಟೈಲ್ ಬದಲಾವಣೆ ಹಿಪ್ ರಿಪ್ಲೇಸ್ಮೆಂಟ್ ಕೊಟ್ಟಿದೆ ಅದು ಬೇರೆ ಯಾವ ಸರ್ಜರಿ ಲಾಸ್ಟ್ 100 yearsಲ್ಲಿ ಕೊಟ್ಟಿಲ್ಲ. ಸೊ ಇಟ್ ಈಸ್ ಅ ಲೈಫ್ ಆಲ್ಟರಿಂಗ್ ಸರ್ಜರಿ ಫಾರ್ ಪೇಷಂಟ್ಸ್ ಹೂ ನೀಡ್ ಇಟ್.
ಆಲ್ಸೋ ಇಂಡಿಯಾ ಇಸ್ ಅ ನೇಷನ್ ಆಫ್ ವಾಕರ್ಸ್. Correct. ವಾಕ್ ಮಾಡ್ತಾ ಇರ್ತೀವಿ, ಬಟ್ ಅದನ್ನ ರೈಟ್ ವೇನಲ್ಲಿ ಮಾಡದೇ ಇದ್ದಾಗ. ಆ್ಯಂಡ್ ಆಸ್ ಯು ಮೆನ್ಷನ್ಡ್, ಸೂರ್ಯನ ಬೆಳಕಲ್ಲಿ ನಾವು ನಡೆಯೋದು ತುಂಬ ಇಂಪಾರ್ಟೆಂಟ್. ಬಾಡಿ ವೆಯ್ಟ್ನ ಐಡಿಯಲ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ನಾನು ವಾಕ್ ಮಾಡಿ ಹೋಗಿ ನನ್ನ ಕ್ಯಾಲರೀಸ್ನ ಲಿಮಿಟ್ಲೆಸ್ ಆಗಿ ತಿಂದರೆ ದೆನ್ ದೆರ್ ಇಸ್ ನೋ ಪಾಯಿಂಟ್. ಹೆಸರಿಗೆ ವಾಕ್ ಮಾಡ್ತಾ ಇದ್ದೀನಿ, ಬಟ್ ಐ ಆಮ್ ನಾಟ್ ಕಂಟ್ರೋಲಿಂಗ್ ಮೈ ಬಾಡಿ ವೆಯ್ಟ್. ಐ ಥಿಂಕ್ ಇದೆಲ್ಲ ಹಾಗಾಗಿ ಹೆಚ್ಚು ನೀ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಕಂಪ್ಯಾರಿಟಿವ್ಲಿ ಹಿಪ್ ಇವಾಗ ಸದ್ಯಕ್ಕೆ ಸ್ವಲ್ಪ ಸೇಫ್ ಪೊಸಿಷನಲ್ಲಿದೆ ಅಂತ ಅಂದ್ಕೊಳ್ಳೋಣ. ಬಟ್ ದೆನ್ ನೀ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಅಟ್ಲೀಸ್ಟ್ ಸುಮಾರು ಜನ ಮಂಡಿ ನೋವು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಈ ಹಿಪ್ ಪೇನ್ ಅಂತ ಐ ಥಿಂಕ್ ಅದನ್ನ ದೇ ಮೈಟ್ ಕನ್ಫ್ಯೂಸ್ ಇಟ್ ವಿತ್ ಅದರ್ ಥಿಂಗ್ಸ್ ಆಲ್ಸೋ. ಆ್ಯಂಡ್ ಆಲ್ಸೋ ಇದರ ಸಿಂಪ್ಟಮ್ಸ್ಗಳು ಕೂಡ ಹೀಗೆ ಇದೆ ಅಲ್ವಾ ಡಾಕ್ಟರ್? ಅಂದರೆ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಪರ್ಸಿಸ್ಟೆಂಟ್ ಪೇನ್ ಅಂದರೆ ಈ ಡೀಪ್ ಗ್ರಾಯ್ನಲ್ಲಿ, ಥೈಸಲ್ಲಿ ಬರಬಹುದು. ಪೀಪಲ್ ವಿಲ್ ನಾಟ್ ನೋ ಅದು ಹಿಪ್ ರಿಲೇಟೆಡ್ ಪ್ರಾಬ್ಲಮ್ ಅಂತ. ಆ್ಯಂಡ್ ಬೆಂಡ್ ಮಾಡೋದಕ್ಕೆ, ರೊಟೇಟ್ ಮಾಡೋದಕ್ಕೆ, ಕಾಲನ್ನು ಎತ್ತೋದಕ್ಕೆ ಈ ಥರದ ಸ್ಟಿಫ್ನೆಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಮತ್ತು ಲಿಮಿಟೆಡ್ ಮೋಷನ್ ಇರುತ್ತೆ ಇಲ್ಲೆಲ್ಲ. ಆ್ಯಂಡ್ ನಮ್ಮ ಪ್ರತಿದಿನದ ಕೆಲಸಗಳನ್ನು ಮಾಡೋದಕ್ಕೆ ಕೂಡ ತುಂಬ ಕಷ್ಟಪಡುವಂಥದ್ದು. ಅಂದರೆ ನಡೆಯೋದು, ಮೆಟ್ಲು ಹತ್ತೋದು, ಮೆಟ್ಲು ಇಳಿಯೋದು, ಕಾರ್ ಒಳಗೆ ಕೂರೋದು, ಹತ್ತೋದು, ಸಾಕ್ಸ್ ಹಾಕ್ಕೊಳ್ಳೋದು, ತೆಗೆಯೋದು. ಬಟ್ ಯಾರೂ ಹಿಪ್ಪಲ್ಲಿ ಪ್ರಾಬ್ಲಮ್ ಇರಬಹುದು ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅಂತ ಅಂದ್ಕೊಳ್ಳೋದಿಲ್ಲ. ಹೌದು. ಸೊ ನೋಡಿ, ಅಂದರೆ ನಮಗೆ ಯಾವ ಥರ ಎಜುಕೇಟ್ ಇರ್ತೀವಿ ಅಕಾರ್ಡಿಂಗ್ಲಿ ನಾವು ಯೋಚನೆ ಮಾಡೋದು. ಸೊ ವಾಟ್ ದ ಮೈಂಡ್ ಡಸ್ ನಾಟ್ ನೋ, ದ ಐಸ್ ಇಯರ್ಸ್ ವಿಲ್ ನಾಟ್ ಫೀಲ್. ಸೊ ಈಗ ಹಿಪ್ಪಲ್ಲಿ ನೀವು ಹೇಳಿದ್ರಿ ಗ್ರಾಯನ್ ಪೇನ್, ಸಾಕಷ್ಟು ಜನ ಥೈ ಪೇನ್ ಹಿಪ್ ಪ್ರಾಬ್ಲಮ್ಸ್ ಇಂದ ಬರ್ಬೋದು ಅಂತ ಅನ್ಕೊಳ್ಳಲ್ಲ. ಸೊ ಏಕೆಂದರೆ ಹಿಪ್ಪಿಗೆ ಮಂಡಿಗೆ ಎರಡು ಕಾಮನ್ ನರಗಳು. ಓಕೆ, ಸೊ ನಾವು ರೆಫರ್ಡ್ ಪೇನ್ ಅಂತ ಹೇಳ್ತೀವಿ. ಸೊ ಹಿಪ್ಪಲ್ಲಿರುವ ತೊಂದರೆಗೆ ಲೋವರ್ ಥೈ ಪೇನ್, ಬರೀ ಲೋವರ್ ಥೈ ಪೇನ್ ಕೆಲವರಿಗೂ ಬರ್ಬೋದು. ಸೊ ಅದು ಎಲ್ಲರೂ ಮಂಡಿ ನೋವೇ ಹೇಳ್ತಾರೆ. ಈಗ ನಾವು ಅದನ್ನು ಎಕ್ಸಾಮಿನ್ ಮಾಡಿದರೆ ಅದು ಹಿಪ್ಪಲ್ಲಿ ತೊಂದರೆಯಿಂದ ಸಹ ಆ ಥರ ಪೇಷಂಟ್ಸಿಗೆ ನಾವು ಎಜುಕೇಟ್ ಮಾಡೋಕ್ಕೇನೆ ಎಷ್ಟೊಂದು ಟೈಮ್ ತಗೋತೀವಿ. ಅವ್ರು ನನಗೆ ಇಲ್ಲ, ನೋವಿಲ್ಲ ಆಗ್ತಾ ಇದೆ, ನೀವು ಪ್ರಾಬ್ಲಮ್ ಅಲ್ಲಿದೆ ಅಂತ ಹೇಳ್ತಾ ಇದ್ದೀರಾ, ಅದು ಹೇಗೆ ಪಾಸಿಬಲ್ ಅಂತ ಕೇಳ್ತಾರೆ. ಬಟ್ ಇಟ್ ಈಸ್ ಅ ವೆರಿ ಕಾಮನ್ ಥಿಂಗ್. ಲೇಟರ್ ಸ್ಟೇಜಸಲ್ಲಿ ಕುಂಟುವ ಸ್ಥಿತಿ ಬಂದರೆ ಭಾಳನೇ ಆಬ್ವಿಯಸ್ಸು. ಅಂದರೆ ನಾನು ಈಗ ಏರ್ಪೋರ್ಟಿಗೆ ಹೋದರೆ ಬಿಕಾಸ್ ಐ ಆಮ್ ಎನ್ ಆರ್ಥೋಪೆಡಿಕ್ ಸರ್ಜನ್, ಬಿಕಾಸ್ ಐ ಆಮ್ ಅ ಜಾಯಿಂಟ್ ಸರ್ಜನ್, ನನಗೆ ಪೇಷಂಟ್ಸ್ ಹೇಗೆ ನಡೀತಾರೆ ಅದನ್ನೇ ನಾನು ನೋಡ್ತಾ ಇರ್ತೀನಿ. ಅಂದರೆ ವೇಟಿಂಗ್ ಲೌಂಜಲ್ಲಿ ಇದ್ಕೊಂಡು ಇವ್ರು ಹೀಗೆ ನಡೀತಾ ಇದ್ದಾರೆ, ಇವ್ರು ಈ ಥರ, ಇವ್ರು ಆ ಥರ, ಅದೇ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇಟ್ ಇಸ್ ಬಿಕಮ್ ಲೈಕ್ ದ್ಯಾಟ್. ಅಂದರೆ ಆ ಥರ ಒಂದು ಅಭ್ಯಾಸನೇ ಆಗಿಬಿಟ್ಟಿದೆ. ಕರೆಕ್ಟ್. ಆ್ಯಂಡ್ ಆಲ್ಸೋ ಪೇನ್ ಅಟ್ ರೆಸ್ಟ್, ಇದನ್ನು ನಾವು ಇಗ್ನೋರ್ ಮಾಡಬಾರ್ದಲ್ವಾ? ಅಂದರೆ ಮಲಗಿರೋವಾಗಲೂ ಪೇನ್ ಪರ್ಸಿಸ್ಟೆಂಟ್ ಆಗಿದೆ ಅಂದರೆ ದೆರ್ ಇಸ್ ಸಮ್ ಇಶ್ಯೂ, ದೆರ್ ಇಸ್ ಸಮಥಿಂಗ್ ಸೀರಿಯಸ್. ಓಕೆ. ಸೊ ನಾರ್ಮಲಿ ಜಾಯಿಂಟ್ ಇಶ್ಯೂಸಲ್ಲಿ ಪೇನ್ ಆಕ್ಟಿವಿಟಿ ಅಲ್ಲೇ ಬರುತ್ತೆ. ಎಲ್ಲರೂ ಹೇಳ್ತಾರೆ ನಾನು ರೆಸ್ಟಲ್ಲಿರುವಾಗ ನನಗೆ ಪೇನ್ ಇರಲ್ಲ ಜನರಲಿ. ಸೊ ರೆಸ್ಟ್ ಪೇನ್ ಅಕಾರ್ಡಿಂಗ್ ಟು ಮೀ ಇಸ್ ಅ ಸೀರಿಯಸ್ ಥಿಂಗ್. ಓಕೆ. ಆಲ್ಸೋ ಡಾಕ್ಟರ್, ವೆನ್ ಇಟ್ ಕಮ್ಸ್ ಟು ಬೋತ್ ನೀ ಮತ್ತು ಹಿಪ್, ಫ್ಲ್ಯಾಟ್ ಫುಟ್ ಇರೋರ್ಗೆ ಏನಾದರೂ ಇಶ್ಯೂ ಜಾಸ್ತಿ ಕಾಣಿಸ್ಕೊಳತ್ತಾ? ಬಿಕಾಸ್ ಅವರ ವೆಯ್ಟ್ ಬೇರೆ ಥರನೇ ಬೀಳ್ತಿರುತ್ತೆ ಬಾಡಿ ಮೇಲೆ. ಹೌದು. ಸೊ ಫ್ಲ್ಯಾಟ್ ಫುಟ್ಟಲ್ಲಿ ಏನಾಗತ್ತೆ, ಆರ್ಚ್ ಅಂದರೆ ನಾವು ನಾರ್ಮಲ್ ಆಗಿ ನಡೆಯುವಾಗ ಪಾದದ ಒಳಭಾಗ ಸ್ವಲ್ಪ ಹೈಟಲ್ಲಿ ಇರಬೇಕು. ಸೊ ಫ್ಲ್ಯಾಟ್ ಫುಟ್ ಅಲ್ಲಿ ಪಾದದ ಒಳಭಾಗ ಸಹ ನಾವು ನಡಿಬೇಕಂದ್ರೆ ಟಚ್ ಆಗತ್ತೆ ನೆಲಕ್ಕೆ. ಸೊ ಫ್ಲ್ಯಾಟ್ ಫುಟ್ ಇಂದ ಮಂಡಿ ಒಳಭಾಗದ ಮೇಲೆ ಸ್ಟ್ರೇನ್ ಜಾಸ್ತಿ ಬೀಳತ್ತೆ. ಆ್ಯಂಡ್ ಯಾರಿಗೆ ಫ್ಲ್ಯಾಟ್ ಫುಟ್ ಇರುತ್ತೆ ದೇ ಆರ್ ಮೋರ್ ಪ್ರೋನ್ ಫಾರ್ ಮೀಡಿಯಲ್ ಕಂಪಾರ್ಟ್ಮೆಂಟ್ ಆರ್ಥರೈಟಿಸ್. ಅಂದರೆ ಮಂಡಿದ ಒಳಭಾಗ ಸ್ವಲ್ಪ ಬೇಗ ಸೌಯತ್ತೆ. ಹೌದು. ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಟೈಮ್. ಸೊ ಅದೇ ಇನ್ನರ್ ಸೈಡ್ ಆಫ್ ದ ನೀ ಅಲ್ಲಿ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ ಫ್ಲ್ಯಾಟ್ ಫುಟ್ ಇರೋರಿಗೆ. ಓಕೆ. ಅಂಥವ್ರು ಏನು ಮಾಡಬಹುದು ಅಂತ? ಸೊ ಫ್ಲ್ಯಾಟ್ ಫುಟ್ ಈಸ್ ಮ್ಯಾನೇಜಬಲ್. ಕೆಲವರು ಇಲ್ಲ ನನ್ನ ಪಾದ ಈ ಥರನೇ ಇದೆ, ಈ ಥರನೇ ಇರುತ್ತೆ, ಇದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೋ. ಸೊ ಫ್ಲ್ಯಾಟ್ ಫುಟ್ ಅವರಿಗೆ ಜನರಲಿ ವೇಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅಂದರೆ ನಾರ್ಮಲಿಕ್ಕಿಂತ ಹೆಚ್ಚಿಗೆ ವೇಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಮುಖ್ಯ. ನಂಬರ್ 1. ನಂಬರ್ 2 ಇಸ್ ಫ್ಲ್ಯಾಟ್ ಫುಟ್ಟಿಗೆ ಸ್ಪೆಸಿಫಿಕ್ ಆಗಿ ಫುಟ್ವೇರ್ ಮಾಡಿಫಿಕೇಶನ್ ಬರುತ್ತೆ. ಸೊ ಅದನ್ನು ಅವ್ರು ಯೂಸ್ ಮಾಡಿದರೆ ಒಳ್ಳೆಯದು. ಅವ್ರು ಆದಷ್ಟು ಬೇರ್ ಫೀಟ್ ಬರೇ ಕಾಲು ಓಡಾಡೋದು ಅವಾಯ್ಡ್ ಮಾಡಬೇಕು. ರನ್ನಿಂಗ್, ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡುವಾಗ ಫುಟ್ವೇರ್ ಫಾರ್ ಓವರ್ ಪ್ರೊನೇಷನ್ ಅಂತ ಹೇಳ್ತೀವಿ. ಸೊ ಓವರ್ ಪ್ರೊನೇಷನ್ ಅಂದರೆ ಕಾಲ್ ಓಡಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಹೋಗುತ್ತೆ ಫ್ಲ್ಯಾಟ್ ಫುಟ್ ಅವರಿಗೆ. ಸೊ ಆ ಪೊಸಿಷನನ್ನು ಈ ಫುಟ್ವೇರ್ ಅವಾಯ್ಡ್ ಮಾಡುತ್ತೆ. ಸೊ ಇವೆಲ್ಲದರಿಂದ ನಾವು
ಪಾದ ಆಫ್ಕೋರ್ಸ್ ನೇರ ಇಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ಮಂಡಿ ಕಾಲ್ ಮೇಲೆ ಸಹ ಪ್ರೆಷರ್ ಕಡಿಮೆ ಮಾಡ್ಬೋದು. ಓಕೆ. ಆ್ಯಂಡ್ ಇಟ್ಸ್ ಐ ಥಿಂಕ್ ಜೆನೆಟಿಕಲಿನೂ ಬರೋದ್ರಿಂದ ಜೆನೆಟಿಕ್ಕು ಬರುತ್ತೆ, ಕೆಲವರಿಗೆ ಅಕ್ವೈರ್ಡ್ ಫ್ಲಾಟ್ ಫುಟ್ ಸಹ ಬರುತ್ತೆ. ಅಂದರೆ ಯಾವ ಥರ ನಮ್ಮ ಹ್ಯಾಬಿಟ್ಸ್ ಇರುತ್ತೆ, 40s 50s ಫ್ಲಾಟ್ ಫುಟ್ ಬರಬಹುದು. ಜೆನೆಟಿಕ್ ಆಗಿ ಸಹ ಕೆಲವರಿಗೆ ಇರುತ್ತೆ, ಅದು ಜನರಿಗೆ ಗೊತ್ತು. ಬಟ್ ಇದು ಅಕ್ವೈರ್ಡ್ ಫ್ಲಾಟ್ ಫುಟ್ ಬಗ್ಗೆ ಜನರಲಿ ನನಗೆ ಈ ವಯಸ್ಸಲ್ಲಿ ಏನಕ್ಕೆ ಬರ್ತಾ ಇದೆ ಅಂತ ಪೇಷಂಟ್ಸ್ ಕೇಳ್ತಾರೆ. ಬಟ್ ಬರ್ಬೋದು. ಆ್ಯಂಡ್ ಇದಕ್ಕೆ ಸ್ಪೆಸಿಫಿಕ್ ವ್ಯಾಯಾಮಗಳು ಸಹ ಬರುತ್ತೆ. ಸೊ ಅದು ಆರ್ಚನ್ನು ಮಾಡೋದು 1-2-3 ಮಸಲ್ಸಿಂದ ಆಗ್ಬಹುದು. ಸೊ ಅದು ಆರ್ಚ್ ಕೊಲ್ಯಾಪ್ಸ್ ಆಗ್ತಾ ಇದೆ ಅಂದರೆ ಕೆಲವು ಮಸಲ್ ಎಕ್ಸಸೈಸಸ್, ಮಸಲ್ ಬ್ಯಾಲೆನ್ಸಿಂಗಿಂದ ಸಹ ಆರ್ಚ್ ಮತ್ತೆ ಫಾರ್ಮ್ ಮಾಡ್ಬೋದು ನಾವು. ಡಾಕ್ಟರ್, ನಿಮ್ಮ ಮತ್ತೊಂದು ಏರಿಯಾ ಆಫ್ ಸ್ಪೆಷಲೈಸೇಷನ್ ಇಸ್ ರಿವಿಷನ್ ಸರ್ಜರೀಸ್. ಬಟ್ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಫಿಸಿಯೋಥೆರಪಿ ಬಗ್ಗೆ ಮಾತಾಡ್ತಾ ನೀವು ಹೇಳ್ತಾ ಇದ್ರಿ ಒಂದಷ್ಟು ಎಕ್ಸಸೈಸಸ್, ಅಂದರೆ ಯೂಶಲಿ ಫಿಸಿಯೋಥೆರಪಿಸ್ಟ್ ಬಂದು ಸಜೆಸ್ಟ್ ಮಾಡ್ತಾರೆ ಅಥವಾ ಡಾಕ್ಟರ್ ಹೇಳ್ತಾರೆ ಇಂಥದ್ದು ಮಾಡಿ ಅಂತ. ಇದನ್ನು ಹೊರತುಪಡಿಸಿ ಯೋಗ ಬಹಳ ಫ್ಲೆಕ್ಸಿಬಲ್ ಆಗಿ ನಾವು ಮಾಡುವಂಥದ್ದು. ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಬೋತ್ ನಮ್ಮ ನೀ ಜಾಯಿಂಟ್ಸ್, ಹಿಪ್ ಜಾಯಿಂಟ್ಸ್, ರೈಟ್? ನಿಮ್ಮ 2 ಏರಿಯಾ ಆಫ್ ಸ್ಪೆಷಲೈಸೇಷನ್ ಇದು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ವಾಟ್ ಈಸ್ ಯೋರ್ ಟೇಕ್ ಆನ್ ಇಟ್? So yoga as an exercise form is excellent. There is no doubt about that. ಯೋಗದಲ್ಲಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಬರುತ್ತೆ, ಎಸ್ಪೆಷಲಿ ಕೋರ್ ಸ್ಟೆಬಿಲಿಟಿ ಚೆನ್ನಾಗಿ ಬರುತ್ತೆ. ಬಟ್ ನೋ ಒನ್ ಎಕ್ಸಸೈಸ್ ಫಾರ್ಮ್ ಇಸ್ ಪರ್ಫೆಕ್ಟ್. ಸೊ ಯೋಗ ಪ್ರಾಕ್ಟೀಸ್ ಮಾಡೋರಿಗೆ ನಾವು ಜನರಲಿ ಸ್ವಲ್ಪ ಸ್ಟ್ರೆಂಥನಿಂಗ್ ಸಹ ಇನ್ ಅಡಿಷನ್ ಆಗಿ ಮಾಡಿ ಅಂತ ಅಡ್ವೈಸ್ ಮಾಡ್ತೀವಿ. ಏಕೆಂದರೆ ಯೋಗದಲ್ಲಿ ಸ್ಟ್ರೆಂಥನಿಂಗ್ ಅಟ್ಲೀಸ್ಟ್ ಸಾಮಾನ್ಯವಾಗಿ ಯೋಗ ಪ್ರಾಕ್ಟಿಷನರ್ಸ್ ಅಷ್ಟೊಂದು ಮಾಡೋದಿಲ್ಲ. ಸೊ ಮ್ಯಾಕ್ಸಿಮಮ್ ಯೋಗ ಪ್ರಾಕ್ಟಿಷನರ್ಸಿಗೆ ಸ್ವಲ್ಪ ಸ್ಟ್ರೆಂಥನಿಂಗ್ ಇನ್ ಅಡಿಷನ್ ಮಾಡಿ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಅಂದರೆ ಒಂದ್ಸಲ ಮಂಡಿಯಲ್ಲಿ ತೊಂದರೆ ಬಂತಂದರೆ ಕೆಲವು ಆಸನಗಳು ಯಾವ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಕೊಡುತ್ತೆ, ಅವುಗಳನ್ನು ರಿಸ್ಟ್ರಿಕ್ಟ್ ಇಲ್ಲ ಅಂದರೆ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ನಾವು ಅಡ್ವೈಸ್ ಮಾಡೋದು. ಬಟ್ ಆಸ್ ಅನ್ ಎಕ್ಸಸೈಸ್ ಫಾರ್ಮ್ ಇಟ್ ಇಸ್ ಎಕ್ಸಲೆಂಟ್. ಆಲ್ಸೋ ಸರ್ಜರೀಸ್ ಬಗ್ಗೆ ಮಾತಾಡ್ತಾ ರೊಬಾಟಿಕ್ ಸರ್ಜರಿ ಯಾಕೆ ಬೆಟರ್ ಅಥವಾ ಬೆಟರ್ ರಿಸಲ್ಟ್ಸ್ನ ಕೊಡಬಹುದು ಅಂತ ನೀವು ಹೇಳ್ತಾ ಇದ್ರಿ. ಜಸ್ಟ್ ಟು ಆ್ಯಡ್ ಆನ್, ರೊಬಾಟಿಕ್ ಸಿಸ್ಟಮ್ಸ್ಗಳು ಕ್ಯಾನ್ ಇಟ್ ರೆಡ್ಯೂಸ್ ಈ ಔಟ್ಲೈಯರ್ಸ್ಗಳನ್ನು, ಅಂದರೆ ಇಂಪ್ರಾಪರ್ಲಿ ಪ್ಲೇಸ್ಡ್ ಇಂಪ್ಲಾಂಟ್ಸ್ಗಳನ್ನು ಕೂಡ ಅದನ್ನು ಕರೆಕ್ಟ್ ಮಾಡಿ ಬೈ ಆಲ್ಮೋಸ್ಟ್ 78%? ಹೌದು, ಡೆಫಿನೆಟ್ಲಿ. ಸೊ ಈಗ ನಮ್ಮ ಹತ್ರ ಒಂದು ಟೆಕ್ನಾಲಜಿ ಇದೆ. ನಾವು ಕಾಂಪೊನೆಂಟನ್ನು ಯಾವ ಥರ ಮಂಡಿ ಒಳಗೆ ಹಾಕ್ತಾ ಇದ್ದೀವಿ, ಅದು 2 ಫ್ರ್ಯಾಕ್ಷನ್ ಆಫ್ ಮಿಲಿಮೀಟರ್, 2 ಸಿಂಗಲ್ ಡಿಗ್ರಿ ಅದು ನಮ್ಗೆ ಹೇಳುತ್ತೆ. ಸೊ ಈಗ ನಾವು ರೊಬಾಟಿಕ್ ಸರ್ಜರಿಯಲ್ಲಿ ಒಂಚೂರು ಡೀಟೇಲ್ ನಿಮ್ಗೆ ಹೇಳ್ತೀನಿ ರೊಬಾಟಿಕ್ ಸರ್ಜರಿ ಬಗ್ಗೆ. ಸೊ ರೊಬಾಟಿಕ್ ಸರ್ಜರಿಯಲ್ಲಿ ಬೇರೆ ಥರದ ರೋಬೋಟ್ಗಳು ಇರುತ್ತೆ. ಬಟ್ ನಾವು ಯಾವ ರೋಬೋಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಒಂದು CT ಸ್ಕ್ಯಾನ್ ತಗೊಂಡು ಪೇಷಂಟಿನ ಕಾಲಿಂದು ಅದು ರೋಬೋಟಿಗೆ ನಾವು ಫೀಡ್ ಮಾಡ್ತೀವಿ. ಆ್ಯಂಡ್ ರೋಬೋಟ್ ಆ ಎಕ್ಸಾಕ್ಟ್ ಇಮೇಜ್ ಪ್ರಕಾರ ಒಂದು 3D ಮಾಡೆಲ್ ಮಾಡುತ್ತೆ. ಸೊ ಎಕ್ಸಾಕ್ಟ್ ಆಗಿ ಆ ಪೇಷಂಟಿನ ಮಂಡಿ ಯಾವ ಶೇಪಲ್ಲಿದೆ, ಯಾವ ಸೈಜಲ್ಲಿದೆ, ಯಾವ ಥರ ಬೆಂಡ್ ಇದೆ ಎಲ್ಲ ನಮ್ಗೆ ಹೇಳುತ್ತೆ. ಆ್ಯಂಡ್ ಅದರಿಂದ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಪೇಷಂಟಿಗೆ ಆರ್ಥರೈಟಿಸ್ ಆಗುವ ಮುಂಚೆ ಯಾವ ಥರ ಸೈಜ್ ಶೇಪಲ್ಲಿತ್ತು ಅದು ಇನ್ಫಾರ್ಮೇಷನ್ ಸಹ ನಮಗೆ ಕೊಡುತ್ತೆ. ಈಗ ಅದನ್ನು ನಾವು ನೋಡಿಕೊಂಡು ಆ 3D ಮಾಡೆಲ್ ಮೇಲೆ ವರ್ಚುವಲ್ ಆಗಿ ನಾವು ಸರ್ಜರಿ ಪ್ಲ್ಯಾನ್ ಮಾಡ್ತೀವಿ. ಫಸ್ಟು ಇವೆಲ್ಲ ಪೇಷಂಟ್ ಮುಟ್ಟುವ ಮುಂಚೆನೇ ಆಗತ್ತೆ. ಈಗ ನಾವು ಆಪರೇಷನ್ ಮಾಡಿರುವ ಟೈಮಲ್ಲಿ ಆ ಪೇಷಂಟ್ ಸ್ಕ್ಯಾನ್ ಮತ್ತು ಪೇಷಂಟ್ ಆ್ಯಕ್ಚುಯಲ್ ಮಂಡಿ ದಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಇಲ್ವಾ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದರಿಂದ ನಾವು ರಿಜಿಸ್ಟರ್ ಮಾಡ್ತೀವಿ. ಅಂದರೆ ಆ್ಯಕ್ಚುಲ್ ಆಗಿ ಯಾವ ಥರ ಇದೆ ಅದು CT ಸ್ಕ್ಯಾನಿಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅದು ನಾವು ಫಸ್ಟ್ ಮಾಡ್ತೀವಿ. ಅದಾದ್ಮೇಲೆ ನಾವು ಅದು ಶೇಪನ್ನು ಎಕ್ಸಾಕ್ಟ್ ಆಗಿ ಕೊಡ್ತೀವಿ. ಸೊ ಈ ಥರ ಸಿಚುವೇಶನಲ್ಲಿ ಎರರ್ ಆಗುವ ಚಾನ್ಸಸ್ ಡೆಫಿನೆಟ್ಲಿ ಕಡಿಮೆ. ಡಾಕ್ಟರ್, ಈ ಸ್ಟೇಟ್ಮೆಂಟ್ನ ಸ್ವಲ್ಪ ನನಗೆ ಅರ್ಥ ಮಾಡಿಸಿ. ರೊಬಾಟಿಕ್ ಟೆಕ್ನಾಲಜಿನ ಬಳಸಿದಾಗ, ರೊಬಾಟಿಕ್ ಸಿಸ್ಟಮ್ಸ್ನ ಬಳಸಿದಾಗ it achieves optimal alignment within 3 degrees in 99% of the cases. ಹೌದು, ಶೋರ್ಲಿ. ಅಂದರೆ ನೀವು 3 ಡಿಗ್ರೀಸ್ ಅಂತ ಇದ್ದೀರಾ, ಐ ವಿಲ್ ಸೇ 1 ಡಿಗ್ರಿ. ಹೌದು, ಡೆಫಿನೆಟ್ಲಿ. ಸೊ ಅಂದರೆ ಅದು ಆಕ್ಯುರಸಿ ಆಫ್ ಕೋರ್ಸ್. ಈಗ ವೇರ್ ಇಸ್ ದ ಡೇಟಾ ಅಂತ ನೀವು ಕೇಳ್ಬೋದು. ಸದ್ಯಕ್ಕೆ ಲಾಂಗ್ ಟರ್ಮ್ ಡೇಟಾ ಏನೂ ಇಲ್ಲ. ಬಟ್ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ನೋಡ್ತಾ ಇದ್ದೀವಿ, ಅಕಾರ್ಡಿಂಗ್ ಟು ದ್ಯಾಟ್ ಡೆಫಿನೆಟ್ಲಿ ಎಸ್. ಬೈ ದ ವೇ, ರೊಬಾಟಿಕ್ ಸರ್ಜನ್ಸ್ ಅಂತಿದ್ದ ಹಾಗೆ ಇದನ್ನ ಟೈಮ್ ಅಂಡ್ ಅಗೇನ್ ರೊಬಾಟಿಕ್ ಸರ್ಜರಿ ಬಗ್ಗೆ ಮಾತಾಡುವಾಗೆಲ್ಲ ಕ್ಲಾರಿಫೈ ಮಾಡಿದ್ರು ಜನ. ನಿಮ್ಮನ್ನ ಕಾಮನ್ ಆಗಿ ಕೇಳುವಂತ ಕ್ವೆಶ್ಚನ್, ಡಾಕ್ಟರ್ ಹಾಗಿದ್ರೆ ನೀವು ಸರ್ಜರಿ ಮಾಡಲ್ವಾ ಅಂತ. ಸೊ ಅಗೇನ್ ಆಕ್ಚುಯಲ್ ಆಗಿ
knee replacement robotic surgery is robot assisted knee replacement surgery. It is not that ಅದೇ ನಾವು ಏನು ಮಾಡ್ತಾ ಇಲ್ಲ, ಕಾಫಿ ರೂಮಲ್ಲಿ ಕಾಫಿ ಕುಡಿತಾ ಇದ್ದೀವಿ, ಅಲ್ಲಿ ಸರ್ಜರಿ ನಡೀತಾ ಇದೆ, ಆ ಥರ ಇಲ್ಲ. ಸೊ robot is like an assistant to us. Andre surgeon is in control of the surgery. Robot is an assistant to the surgeon. ಸೊ ರೊಬಾಟಿಕ್ ಆರ್ಮ್ಸ್ಗಳು ಪರ್ಫಾರ್ಮ್ ಮಾಡ್ತಿರುತ್ತೆ, ಬಟ್ ಆರ್ಮ್ಸ್ನ ಕಂಟ್ರೋಲ್ ಮಾಡೋದು ನೀವು. ಹೌದು. ಎಸ್. ಬಟ್ ನಿಮಗೆ ಆ್ಯಸ್ ಅ ಡಾಕ್ಟರ್ ಯಾವುದು ಹೆಚ್ಚು ಕಿಕ್ ಕೊಡುತ್ತೆ? ಬಿಕಾಸ್ ನೀವು ಇವಾಗ ವಿತ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ರೊಬಾಟಿಕ್ ಸರ್ಜರಿನೂ ಮಾಡ್ತಾ ಇದ್ದೀರಾ. ಇದಕ್ಕೂ ಮುಂಚೆ ರೊಬಾಟಿಕ್ ಸರ್ಜರಿ ಇಲ್ಲದ ಸಮಯದಲ್ಲಿ ವಿತ್ ಲಾಂಗ್ ಕಟ್ಸ್ ಆ್ಯಂಡ್ ವಿತ್ ಯೋರ್ ಬೇರ್ ಹ್ಯಾಂಡ್ಸ್ ಆ್ಯಂಡ್ ವಾಟ್ ಎವರ್ ದ ಇನ್ಸ್ಟ್ರೂಮೆಂಟ್ಸ್ ಆರ್, ಅದರಿಂದನೂ ಮಾಡ್ತಾ ಇದ್ರಿ. ಆ್ಯಸ್ ಅ ಸರ್ಜನ್ ನಿಮಗೆ ಯಾವುದು? So it is very unfair to ask a surgeon to compare two surgeries, but both have their own challenges, and I enjoy both. ನನಗೆ ಎರಡರಲ್ಲೂ ಎರಡು ಮಾಡೋಕ್ಕೆ ಇಷ್ಟ. ಇನ್ ದಿ ಎಂಡ್ ನನ್ನ ಮನಸ್ಸಲ್ಲಿ ಐ ವಾಂಟ್ ಟು ಡೂ ವಾಟ್ ಇಸ್ ಬೆಸ್ಟ್ ಫಾರ್ ಪೇಷಂಟ್. ಫಾರ್ ದ ಪೇಷಂಟ್. ಸೊ ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ದ್ಯಾಟ್. ಸೊ ಟ್ರೂ.